ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಮತ್ತು ಗೆಳತಿಯರೇ, ಎಲ್ಲರಿಗೂ ಶುಭೋದಯ. ಇಂದು ನಮ್ಮನ್ನು ಬೀಳ್ಕೊಡಲು ಏರ್ಪಡಿಸಿದ ಸಮಾರಂಭದ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳಲಿಚ್ಛಿಸುವೆ. ಒಬ್ಬ ತೋಟಗಾರ ಹೂಗಿಡಗಳನ್ನು ನೆಟ್ಟು ಅದಕ್ಕೆ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನೀರು, ಗೊಬ್ಬರ ನೀಡಿ ಪೋಷಿಸುತ್ತಾನೆ. ಅವು ಬೆಳೆದು ಪುಷ್ಪ ನೀಡುವ ಸಂದರ್ಭ ಬರುತ್ತದೆ. ತೋಟಗಾರನು ಪ್ರತಿಯೊಂದು ಹೂವು ದೇವರ ಮುಡಿಗೇರಬೇಕೆಂದು ಆಸೆಪಡುತ್ತಾನೆ. ಆ ಉದ್ದೇಶ ಹೊಂದಿಯೇ ನಮ್ಮನ್ನು ಇಲ್ಲಿಯವರೆಗೆ ಗುರುಗಳು ನಮಗೆ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಅದರಂತೆ ನಾವು ನಡೆದು ಯೋಗ್ಯ ಪದವಿಗೇರಿ ಅವರಿಗೆ ಹೆಮ್ಮೆಯನ್ನುಂಟು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಅದೇ ಅವರಿಗೆ ನಾವು ನೀಡುವ ಪ್ರತಿಫಲ ಕೂಡ. ಮನಪೂರ್ವಕವಾಗಿ ನಮ್ಮನ್ನು ನೋಡಿಕೊಂಡು ಸಿಟ್ಟು ಬಂದಾಗ ರೌದ್ರ ರೂಪ ತಾಳಿದರೂ ಅದು ನಮ್ಮ ಹಿತಕ್ಕೆ ಎಂಬುದನ್ನು ನಾವು ಮರೆಯುವುದಿಲ್ಲ. ಆದರೆ ಉಪಕಾರ ನಾವು ಮರೆಯಲಾರೆವು. ಕಬೀರದಾಸರು ಒಂದು ಕಡೆ ಗುರು ಮತ್ತು ಪರಮಾತ್ಮ ನನ್ನೆದುರಿಗೆ ಬಂದು ನಿಂತರೆ ನಾನು ಮೊದಲು ಗುರುವಿಗೆ ನಮಸ್ಕರಿಸುತ್ತೇನೆ. ಏಕೆಂದರೆ ಪರಮಾತ್ಮ ಹತ್ತಿರ ಸಾಗುವ ದಾರಿಯನ್ನು ಗುರುವೇ ನಮಗೆ ತೋರಿಸಿದ್ದಾನೆ ಎಂದಿರುವರು. ಇದು ಗುರುವಿನ ಮಹತ್ವವನ್ನು ಎತ್ತಿ ತೋರಿಸುವುದು. ನಮ್ಮಲ್ಲಿ ಗುರುವನ್ನು ಸಾಕ್ಷಾತ್ ಪರಬ್ರಹ್ಮಕ್ಕೂ ಹೋಲಿಸಲಾಗಿದೆ. ಗುರುಮುಖದಿಂದಲೇ ವಿದ್ಯೆ ಹಾಗೂ ಮುಕ್ತಿ ಸಾಧ್ಯ. ದ್ರೋಣರ ಮೂರ್ತಿಯೇ ಏಕಲವ್ಯನಿಗೆ ಮಾರ್ಗದರ್ಶನ ನೀಡಿದಂತೆ ಗುರುವಿನ ಮೇಲೆ ನಾವಿರಿಸುವ ನಿಷ್ಠೆ, ಭಕ್ತಿಯಿಂದಲೇ ನಾವು ಯಶಸ್ವಿ ಹೊಂದುವೆವು. ನಮ್ಮ ಸಂಸ್ಕೃತಿಯಲ್ಲಿ ಒಂದಕ್ಷರ ಮಾತ್ರ ಕಲಿಸಿದಾತ ಗುರುವಾಗುತ್ತಾನೆ. ಅಷ್ಟೊಂದು ಶ್ರದ್ಧೆ ಮೊದಲಿನಿಂದಲೂ ಬಂದಿದೆ. ಅದಕ್ಕೆ ಚ್ಯುತಿಯಾಗದಂತೆ ನಾವು ನಡೆದುಕೊಂಡು ತೋರಿಸಬೇಕಾಗಿದೆ. ಅದಕ್ಕಾಗಿ ದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂದದ್ದು ಶಿಶುನಾಳ ಶರೀಫ ಗುರು ಗೋವಿಂದ ಭಟ್ಟರ ಸಂಬಂಧ. ಏಕಲವ್ಯನ ಗುರುನಿಷ್ಠೆ ನಮ್ಮೆದುರಿಗೆ ಇದೆ. ಇದಕ್ಕೆ ಜಾತಿ ಧರ್ಮದ ಕಳಂಕ ಇಲ್ಲ. ಪರಮಹಂಸರ ಶಿಷ್ಯ ವಿವೇಕಾನಂದ ಹೀಗೆ ಅದರ ಬಳ್ಳಿ ಇದೆ. ಗುರುವನ್ನು ಮೀರಿ ಶಿಷ್ಯ ಬೆಳೆದಾಗ ಮಾತ್ರ ಗುರುವಿಗೆ ನಿಜವಾದ ಆನಂದವಾಗುವುದು. ಪ್ಲೇಟೋನನ್ನು ಮೀರಿ ಶಿಷ್ಯ ಅರಿಸ್ಟಾಟಲ್ ಬೆಳೆದ ಪ್ಲೇಟೋನ ಸತ್ಯವನ್ನು ಒಪ್ಪಿಕೊಂಡು ಮುಂದೆ ಸಾಗಿ ಹೊಸ ತತ್ವಗಳನ್ನು ನಮಗೆ ತಿಳಿಸಿಕೊಟ್ಟ. ತಂದೆ ತಾಯಿ ಜನ್ಮ ನೀಡಿದರೆ ವಿದ್ಯೆ ಕಲಿಸಿದ ಗುರು ಪುನರ್ಜನ್ಮ ನೀಡಿ ಸಂಸ್ಕಾರಗೊಳಿಸುವವರು. ಅವರನ್ನು ಪ್ರತಿ ಹೆಜ್ಜೆಯಲ್ಲಿ ನೆನೆಯದಿದ್ದರೆ ಲೋಪವಾದಂತೆ. ಅವರು ಧಾರೆ ಎರೆದ ಜ್ಞಾನವನ್ನು ಸದುಪಯೋಗ ಪಡಿಸಿಕೊಂಡು ಅವರ ಹೆಸರು ತರುವೆವು. ಅಕ್ಕ ಮಹಾದೇವಿ ಹೇಳುವ ಹಾಗೆ ಕಲಿಸಿದ ಶಾಲೆಗೆ ಹೆಸರು ತಾರೆನಲ್ಲದೆ ಹುಲ್ಲು ತಾರೆನು ಎಂಬುದನ್ನು ಈ ಮೂಲಕ ತಿಳಿಸುತ್ತೇನೆ. ವಿದ್ಯಾದಾನ ಮಾಡಿದ ಶಾಲೆಯ ಋಣ ತೀರಿಸುವತ್ತ ನಮ್ಮ ಗಮನವಿದೆ. ಬಾಳಿಗೆ ಬೆಳಕು ನೀಡಿದ, ಮಾರ್ಗ ತೋರಿಸಲು ಸಹಾಯ ಮಾಡಿದ ಶಾಲೆ ಹಾಗೂ ಗುರುವೃಂದವನ್ನು ಸದಾ ಮನದಲ್ಲಿ ನೆನೆದುಕೊಂಡು ಕಾರ್ಯಪ್ರವೃತ್ತರಾಗೋಣ. ಕುವೆಂಪು ಒಂದೆಡೆ ಹೇಳಿದಂತೆ, ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಸಾಫಲ್ಯ ಸನಿಹವಾಗುವುದು. ಇದಿದ್ದರೆ ನಾವು ಯೋಜಿತ ಗುರಿ ತಲುಪಲಾಗದು. ನಾವು ಮುಂದೆ ಎಷ್ಟೇ ಮೇಲೆಂದರೂ ನಮಗೆ ಕಲಿಸಿದ ಗುರು ಮಾತ್ರ ಗುರುವೇ ಎಂಬ ಭಾವ ಹೊಂದಿ ನಡೆದುಕೊಳ್ಳೋಣ. ನಮ್ಮಲ್ಲಿ ಏನೇ ಆದರೂ ಅವರಿಗೆ ಸಲ್ಲುವ ಗೌರವ ಸಲ್ಲಿಸದೆ ಹೋದರೆ ಆ ಸ್ಥಾನಕ್ಕೇರಿದ್ದು ಪ್ರಯೋಜನವಿಲ್ಲ ಎಂಬುದನ್ನು ತಿಳಿದು ನಡೆದುಕೊಳ್ಳುವೆವು. ಮಗ ಏನೇ ಆದರೂ ತಂದೆ ತಾಯಿಗೆ ಹೇಗೆ ಅವನು ಪುತ್ರನೋ ಹಾಗೆ ಗುರುವಿಗೆ ಶಿಷ್ಯ ಶಿಷ್ಯನೇ ಎಂಬ ಭಾವವನ್ನು ಹೊಂದಿ ಸಾಗುವೆವು ಎಂಬ ಮಾತನ್ನು ಈ ಮೂಲಕ ಎಲ್ಲ ಸ್ನೇಹಿತರ ಪರವಾಗಿ ವ್ಯಕ್ತಪಡಿಸುವೆ. ಕೊಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ, ಆದರೆ ನೆನಪೊಂದೇ ಶಾಶ್ವತ. ಮತ್ತೊಮ್ಮೆ ವಿದ್ಯೆಯನ್ನು ದಯಪಾಲಿಸಿದ ಶ್ರೀ ಗುರುಚರಣಕ್ಕೆ ನಮಿಸುವೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್.